ಬ್ರೇಕ್ ನಂತರ ಮತ್ತೆ ನಮ್ಮೂರಿಗೆ ಸ್ವಾಗತ. ಮಹದಾಯಿ ನ್ಯಾಯಾಧೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಸರ್ವಪಕ್ಷ ನಿಯೋಗ ರಾಜ್ಯ ಸರ್ಕಾರ ಪರ ವಕೀಲ ನಾರಿಮನ್ರನ್ನ ಭೇಟಿ ಮಾಡಿತು. ನ್ಯಾಯಾಧೀಕರಣದ ವಿಷಯವಾಗಿ ಮಧ್ಯಂತರ ಅರ್ಜಿ ಸಲ್ಲಿಸುವುದಕ್ಕೆ ವಕೀಲ ನಾರಿಮನ್ ಸಲಹೆ ನೀಡಿದ್ರು. ಇತ್ತ ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ 2 ದಿನಗಳ ಪ್ರತಿಭಟನೆ ಅಂತ್ಯಗೊಂಡಿದೆ. ಮಹದಾಯಿ ನ್ಯಾಯಾಧೀಕರಣಕ್ಕೆ ಅರ್ಜಿ ಸಲ್ಲಿಸಲು ಸಮ್ಮತಿ. ಮಧ್ಯಂತರ ಅರ್ಜಿ ಸಲ್ಲಿಕೆಗೆ ಫಾಲಿ ನಾರಿಮನ್ ಸಲಹೆ. ರಾಜ್ಯದ ವಿವಿಧೆಡೆ ನಡೆದಿದ್ದ ಕಳಸಾ ಹೋರಾಟವೀಗ ರಾಷ್ಟ್ರ ರಾಜಧಾನಿ ದೆಹಲಿ ತಲುಪಿದೆ. ಕಳಸಾ ಬಂಡೂರಿ ಹಾಗೂ ಮಹದಾಯಿ ವಿಷಯವಾಗಿ ಇದೇ ತಿಂಗಳ 23ರಂದು ನ್ಯಾಯಾಧೀಕರಣದಲ್ಲಿ ವಿಚಾರಣೆ ನಡೆಯಲಿದೆ. ಈ ವಿಚಾರವಾಗಿ ಇವತ್ತು ದೆಹಲಿಗೆ ತೆರಳಿದ ಸರ್ವಪಕ್ಷ ನಿಯೋಗ ರಾಜ್ಯ ಸರ್ಕಾರದ ಪರ ವಕೀಲ ಫಾಲಿ ಎಸ್ ನಾರಿಮನ್ ಅವರನ್ನ ಭೇಟಿ ಮಾಡಿತು. ಭೇಟಿ ವೇಳೆ ಮಹದಾಯಿ ನ್ಯಾಯಾಧೀಕರಣಕ್ಕೆ ಮಧ್ಯಂತರ ಅರ್ಜಿ ಸಲ್ಲಿಸಲು ಫಾಲಿ ನಾರಿಮನ್ ಸಲಹೆ ನೀಡಿದ್ದಾರೆ. ಅಲ್ಲದೆ ಈ ಕೇಸ್ನಲ್ಲಿ ಒತ್ತಡವಿದೆ, ಎಲ್ಲದಕ್ಕೂ ನ್ಯಾಯಾಧೀಕರಣವನ್ನ ಹೊಣೆ ಮಾಡಬೇಡಿ ಅಂತ ತಿಳಿಸಿದ್ರು. ಸದ್ಯ ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಅರ್ಜಿ ಹಾಕಲು ವಕೀಲರಿಂದ ಸಮ್ಮತಿ ದೊರಕಿದೆ, ಶೀಘ್ರವೇ ಮುಂದಿನ ನಡೆಯ ಬಗ್ಗೆ ತೀರ್ಮಾನಿಸುತ್ತೇವೆ ಅಂದ್ರು. ಮಹದಾಯಿ ಬೇಸಿನ್ ಇದೆಯಲ್ಲ, ಮಲಪ್ರಭಾ ಬೇಸಿನ್ ಇದೆಯಲ್ಲ, ಅಲ್ಲಿ ಎಲ್ಲ ತಾಲೂಕುಗಳು ಕೂಡ ಬರಗಾಲದಲ್ಲಿದ್ದಾವೆ. ಇಂಥ ಸನ್ನಿವೇಶದಲ್ಲಿ ವಿಕಾಸಕ್ಕೆ ಎಮರ್ಜೆನ್ಸಿ ಅಂಡ್ ಅರ್ಜೆನ್ಸಿ ಅದಕ್ಕೆ ಇಂಟ್ರೀಮ್ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ಹಾಕಲಿಕ್ಕೆ ಇಂಟ್ರೀಮ್ ಅಪ್ಲಿಕೇಶನ್ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮಹದಾಯಿ ವಿಷಯವಾಗಿ ಕೇಂದ್ರದ ಗಮನ ಸೆಳೆಯಲು ರಾಜ್ಯ ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸುತ್ತಿದ್ದ 2 ದಿನಗಳ ಪ್ರತಿಭಟನೆ ಅಂತ್ಯವಾಗಿದೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಕೂಡ ಭಾಗವಹಿಸಿದ್ರು. ರಾಜ್ಯ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ ಸಿಎಂ ಮಹದಾಯಿ ಸಮಸ್ಯೆ ಬಗೆಹರಿಸುವುದು ಬಿಜೆಪಿಗೆ ಬೇಕಾಗಿಲ್ಲ ಅಂದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಮಾಡಲು ಹೊರಟಿದ್ದಾರೆ, ಈ ಪ್ರತಿಭಟನೆಗೆ ಸಿಎಂ ಹೋಗಿದ್ದು ಸರಿಯಲ್ಲ ಅಂತ ಚಾಟಿ ಬೀಸಿದ್ರು. ಕೆಲವೊಂದು ಮುಖಂಡರುಗಳು ಈ ಜಂತರ್ ಮಂತರದಲ್ಲಿ ಇವತ್ತೇನು ಮಹದಾಯಿ ವಿಚಾರವಾಗಿ ಕಳಸಾ ಬಂಡೂರು ವಿಚಾರವಾಗಿ ಪ್ರಧಾನಮಂತ್ರಿಗಳು ಇವತ್ತು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಾಂಗ್ರೆಸ್ ಪ್ರೇರಿತವಾದಂತ ಒಂದೇನೋ ಅಜಿಟೇಷನ್ ದೆಹಲಿ ಸಭೆ ಇಟ್ಟಿದ್ದಾರಲ್ಲ ಮತ್ತು ಅಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಅದನ್ನ ಅಡ್ರೆಸ್ ಮಾಡಿದಾರಲ್ಲ, ಇದು ಸರಿಯಾದಂತ ನಿಲುವಲ್ಲ ಮುಖ್ಯಮಂತ್ರಿಗಳು. ಇದು ಒಳ್ಳೆಯ ಬೆಳವಣಿಗೆ. ಇತ್ತ ಗದಗ್ನ ನರಗುಂದ ಪಟ್ಟಣದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆ